ಎಸ್ ಒಂದ್ ಕಡೆ ಖರ್ಗೆ ಈಗ ಮತ್ತೊಂದ್ ಕಡೆ ಯತೀಂದ್ರ ಪರ ಕೂಡ ಬ್ಯಾಟಿಂಗ್ ಮುಂದುವರೆದಿದೆ. ಸಿದ್ದು ಪುತ್ರನಿಗೆ ಡಿಸಿಎಂ ಹುದ್ದೆ ನೀಡಬೇಕು ಅಂತ ಭಾರಿ ಒತ್ತಡ ಉಂಟಾಗ್ತಾ ಇರುವಂತದ್ದು. ಇದೇ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಭಿಮಾನಿಗಳು. ಯತೀಂದ್ರ ಪರ ಘೋಷಣೆ ಕೂಗಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಕೈಪಾಳ್ಯದಲ್ಲಿ ತಾರಕಕ್ಕೇರಿದೆ ಡಿಸಿಎಂ ಪಟ್ಟದ ಫೈಟ್. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಈಗ ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಮುಂದುವರೆದಿದೆ. ಸಿದ್ದು ಪುತ್ರನಿಗೆ ಡಿಸಿಎಂ ಹುದ್ದೆ ನೀಡಬೇಕು ಅಂತ ಭಾರಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮೈಸೂರಿನ ರಾಮಸ್ವಾಮಿ ಸರ್ಕಲ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯತೀಂದ್ರ ಪರ ಘೋಷಣೆಯನ್ನ ಕೂಗಿ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಯತೀಂದ್ರ ಅವರನ್ನ ಡಿಸಿಎಂ ಮಾಡದೇ ಇದ್ರೆ ಪಕ್ಷಕ್ಕೆ ಭಾರಿ ನಷ್ಟವಾಗುತ್ತೆ. ಕೇವಲ ಕುರುಬ ಸಮಾಜಕ್ಕೆ ಸೀಮಿತ ಅಲ್ಲ ಸಿದ್ದು ಪುತ್ರ, ಸರ್ವ ಜನಾಂಗದ ನಾಯಕ ಯತೀಂದ್ರ ಅವರಿಗೆ ಡಿಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿದ್ದಾರೆ ಅಭಿಮಾನಿಗಳು. ಈಗ ಇಷ್ಟು ದಿನಗಳ ಕಾಲ ಸಿಎಂ ಪಟ್ಟದ ಫೈಟ್ ಆಯ್ತು, ಈಗ ಡಿಸಿಎಂ ಪಟ್ಟದ ಫೈಟ್ ಆರಂಭ ಆಗಿದೆ ಅಂತ ಹೇಳ್ಬೋದು. ತಮ್ಮ ಅತ್ಯಾಪ್ತರು ಅಥವಾ ಅಭಿಮಾನಿಗಳು ನಮ್ಮ ನಾಯಕನಿಗೆ ಅಥವಾ ಈಗ ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ದಲಿತ ಅಂತ ಅವರನ್ನ ನೀವು ಕನ್ಸಿಡರ್ ಮಾಡಬೇಡಿ, ಅವರು ಎಲ್ಲರಿಗೂ ಬೇಕಾದಂಥವ್ರು, ಹಾಗಾಗಿ ಡಿಸಿಎಂ ಪಟ್ಟಕ್ಕೆ ಅವರು ಅರ್ಹತೆ ಇದೆ, ಅವರನ್ನ ಆಯ್ಕೆ ಮಾಡಿ ಅಂತ ಅದೇ ಮೈಸೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಂಪೂರ್ಣ ಜನತೆ ನಮಗೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಡಿಸಿಎಂ ಆಗಿ ನೋಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಿಗಬೇಕು ಡಿಸಿಎಂ ಪಟ್ಟ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದಾರೆ. ಹೈಕಮಾಂಡ್ ಏನು ಹೇಳಿದರೆ ಅದನ್ನೇ ನಡ್ಕೊಂಡಿದ್ದಾರೆ. ಈ ಇದರಲ್ಲೇ ನಮ್ಮ ಹೈಕಮಾಂಡುವೇ ನಮ್ಮ ಯತೀಂದ್ರ ಸಾಹೇಬರು ಡಿಸಿಎಂ ಮಾಡಿದರೆ ಇನ್ನೂ ನಮ್ಮ ಮೈಸೂರು ಭಾಗಕ್ಕೆ ಹೆಚ್ಚಿನ ಶಕ್ತಿ ತುಂಬ ಥರ ಆಗುತ್ತೆ. ಇದನ್ನ ನಮ್ಮ ಹೈಕಮಾಂಡು ನಡೆಸ್ಕೊಡ್ಬೇಕು ಅಂತ ಕೇಳಿ ಹೈಕಮಾಂಡ್ಗೆ ಈಗ ಒತ್ತಾಯ ಮಾಡ್ತಿದ್ದೀರಾ ಸರ್? ಈ ಪ್ರತಿಭಟನೆ ಮೂಲಕ, ಹೋರಾಟದ ಮೂಲಕ ಹೈಕಮಾಂಡ್ಗೆ ಒತ್ತಾಯ ಮಾಡೋ ಕೆಲಸ ಮಾಡ್ತೀರಾ ಸರ್? ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಗೆ ನಮ್ಮ ಪಕ್ಷ ಬಲಪಡಿಸೋಕ್ಕೋಸ್ಕರ ಹೈಕಮಾಂಡ್ನ ಕೇಳ್ಕೊಂಡಿದ್ದಾರೆ, ಅದೇ ಥರ ನಮ್ಮ ಯತೀಂದ್ರನೂ ನಮ್ಮ ಪಕ್ಷಕ್ಕೆ ತುಂಬ ಬಲವಾದಂಥ ಕ್ಯಾಂಡಿಡೇಟು. ಆದ್ದರಿಂದ ನಾವು ನಮ್ಮ ಡಿಸಿಎಂ ಮಾಡಬೇಕು ಅಂತ ಕೇಳ್ಕೊತೀವಿ. ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದಾರೆ. ಹೈಕಮಾಂಡ್ ಏನು ಹೇಳಿದರೆ ಅದನ್ನೇ ನಡ್ಕೊಂಡಿದ್ದಾರೆ. ಈ ಇದರಲ್ಲೇ ನಮ್ಮ ಹೈಕಮಾಂಡುವೇ ನಮ್ಮ ಯತೀಂದ್ರ ಸಾಹೇಬರು ಡಿಸಿಎಂ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಪಟ್ಟ ಒಂದ್ ರೀತಿಯಾಗಿ ಸಿಗಲೇಬೇಕು ಅಂತ ಆಗ್ಲಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ನಾಲ್ಕು ಜನ ಪಟ್ಟಿಯಲ್ಲಿ ಇದ್ದಿದ್ದಂಥದ್ದು. ಹಾಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ ಅವರಿಗೆ ಸ್ಥಾನ ಸಿಗಬೇಕು ಅನ್ನುವಂಥದ್ದು ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆಯೋ, ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಕಡೆ ಡಿಸಿಎಂ ಪಟ್ಟ ಸಿಗಲೇಬೇಕು ಅಂತ ಇನ್ನು ಸಚಿವ ಸಂಪುಟದಲ್ಲೂ ಕೂಡ ಅವ್ರ ಪಟ್ಟಿನೂ ಕೂಡ ಆಗಾಗ ಬಂದು ಹೋಗ್ತಾ ಇರುತ್ತೆ. ಅವ್ರ ಹೆಸರು ಕೂಡ ಯಾವುದು ಸಿಗತ್ತೆ, ಯಾವ ಸ್ಥಾನ ಇವರಿಗೆ ಗಟ್ಟಿ ಅನ್ನುವಂಥದ್ದು ಈಗ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಬೇಕಾಗಿದೆ. ಆದ್ರೆ ಅಭಿಮಾನಿಗಳಂತೂ ಡಿಸಿಎಂ ಸ್ಥಾನದಲ್ಲಿ ನಾವು ಇವ್ರನ್ನ ನೋಡೋಕೆ ಇಷ್ಟಪಡ್ತೀವಿ. ಇನ್ನು ಡಿಸಿಎಂ ಪಟ್ಟ ಕೊಟ್ರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಚುನಾವಣೆಯಲ್ಲಿ ಮೈಸೂರಿನ 11 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಾಲಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಹೈಕಮಾಂಡ್ ಮುಂದೆ ಹೊಸ ಲೆಕ್ಕಾಚಾರವನ್ನ ಈಗ ಬೆಂಬಲಿಗರು ಇಡ್ತಾ ಇರುವಂತದ್ದು ಈ ರೀತಿಯಾಗಿ ಮುಂದಿನ ಗೆಲುವಿಗೆ ಕೂಡ, ಕಾಂಗ್ರೆಸ್ ಗೆಲುವಿಗೆ ಒಂದ್ ರೀತಿಯಾಗಿ ಉಪಯುಕ್ತವಾಗುತ್ತೆ. ಹಾಗಾಗಿ ಡಿಸಿಎಂ ಪಟ್ಟಕ್ಕೆ ಈಗ ಯತೀಂದ್ರ ಸಿದ್ದರಾಮಯ್ಯನವರೇ ಇರಬೇಕು, ಅವರಿಗೇನೆ ಆ ಸ್ಥಾನ ಕಟ್ಟಿಟ್ಟ ಬುತ್ತಿ ಅಂತ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರ ಯಾವ ರೀತಿಯಾಗಿದೆ, ಯಾರಿಗೆ ಯಾವ ಸ್ಥಾನ ಗಟ್ಟಿ ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ನಿರ್ಧಾರದ ಮೇಲೆ ಈಗ ನಿಂತಿರುವಂಥದ್ದು. ಇನ್ನು ಈ ಕಡೆ ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ ನಮ್ಮ ನಾಯಕ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಪರ ಬ್ಯಾಟಿಂಗ್ ಬೀಸ್ತಾ ಇರುವಂತವ್ರು ಹೇಳ್ತಾ ಇದ್ರೆ, ದಲಿತ ಅಂತ ಕನ್ಸಿಡರ್ ಮಾಡಬೇಡಿ, ಅವರನ್ನ ನಮ್ಮ ಕಾಂಗ್ರೆಸ್ನ ನಾಯಕ, ಜನನಾಯಕ, ಜನರಿಗಾಗಿ ದುಡಿತಾ ಇದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ, ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು ಹೈಕಮಾಂಡ್ಗೆ. ಈ ಕಡೆ ಹೈಕಮಾಂಡ್ ಇವಾಗ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ತಲೆ ಕೆಡಿಸ್ಕೊತಾ ಇದ್ರೆ ಡಿಸಿಎಂ
ಪಟ್ಟಕ್ಕಾಗಿ ಈಗ ಮುಂದುವರಿತಾ ಇದೆ ಪ್ರತಿಭಟನೆ ಅಂತ ಹೇಳ್ಬೋದು. ಆಕಾಂಕ್ಷಿಗಳ ಅಭಿಮಾನಿಗಳು ಸಂದೇಶ ರವಾನೆ ಮಾಡೋದಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್. ನಮ್ಮ ನಾಯಕರಿಗೆ ಡಿಸಿಎಂ ಸ್ಥಾನ ಸಿಗಬೇಕು, ಡಿಸಿಎಂ ಪಟ್ಟ ಸಿಗಬೇಕು ಅಂತ.